ಬಿ ಜೆ ಪಿಯವರ ಯಾಕೆ ಒಂದೇ ಮಾತ್ರ ವಿಧಾನಸಭೆಯಲ್ಲಿ ಆಡಿಲ್ವಾ? ಸುಮ್ಮನೆ ಬಿ ಜೆ ಪಿಯವರು ಎಲ್ಲ ನಾನ್ಸೆನ್ಸ್ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಕೊಂಡೋದ್ರೆ ನಾವು ಉದ್ಧಾರ ಆಗ್ತೀರಿ ಅಂದ್ರಿ. ಅದೆಲ್ಲ ಸುಳ್ಳ್ರಿ. ನೋಡ್ರಿ, ಅವರು ನನ್ನ ಮಾಧ್ಯಮ ಸಹೋದರರಿಗೆ ನಾನು 80ನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ದೇವರ ಆಶೀರ್ವಾದ, ಎಲ್ಲರೂ ಚೆನ್ನಾಗಿರ್ರಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಒಳ್ಳೆಯ ಪ್ರಗತಿ ಪಥದತ್ತ ನಡೀತಾ ಇದೆ. ಆ ಪ್ರಗತಿ ಇನ್ನೂ ಹೆಚ್ಚಿನದಾಗಿ ನಡೀಲಿ. ಸ್ಥಳೀಯ ಶಾಸಕರಾದ ನಮ್ಮ ಪ್ರದೀಪ್ ರವರು ಮತ್ತು ನಮ್ಮ ಡೆಪ್ಟಿ ಕಮಿಷನರ್ ಪ್ರಭು, SP ಮತ್ತು CEO ಇವರೆಲ್ಲರೂ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ಕೆಲಸಗಳಿಗೆ ನಾನು ಯಾವತ್ತೂ ಬೆಂಬಲವಾಗಿ ನಾನು ಇರ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಳ್ಳೆಯದಾಗಲಿ, ಕೈಗಾರಿಕೆಗಳು ಬರಲಿ, ಇನ್ನು ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಗಳು ಬರಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೂತನವಾಗಿ ನಾನು ಮಂತ್ರಿ ಆದಮೇಲೆ ಇವತ್ತು ಸ್ವತಂತ್ರ ದಿನಾಚರಣೆಯ ಈ ಹಬ್ಬಕ್ಕೆ ಬಂದಿದ್ದೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಸರ್, ತಮ್ಮ ಇಲಾಖೆಯಿಂದ ಈಗಾಗಲೇ 15,000 ಹೊಸ ಬಸ್ಸುಗಳನ್ನು ಖರೀದಿ ಮಾಡೋದಕ್ಕೆ ಇದು ರಾಜ್ಯಕ್ಕೆ ಯಾವ ರೀತಿ? ಹೌದು, ಬೇರೆ ಈಗ 4 ಸಂಸ್ಥೆಗಳಿದ್ದಾವೆ. 4 ಸಂಸ್ಥೆಗಳಿಗೆ ನಮಗೆ ಡೀಸೆಲ್ ಬಸ್ಸು ಮತ್ತು ಎಲೆಕ್ಟ್ರಿಕ್ ಬಸ್ಸು ಇವೆಲ್ಲ ಸೇರಿ ಸುಮಾರು 15,000 ಬಸ್ಸು ತಗೊಳೋದಿದೆ. ಸರ್ಕಾರ ಕೇಳಿದ್ದೀವಿ, ಕೊಡ್ತೀರಿ ಅಂತ ಒಂದು 7,000 ಹೇಳಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಬಂದ ತಗೊಳ್ಳೋಕ್ಕೆ ನಾವು ಈಗ ಶುರು ಮಾಡ್ತೀವಿ. ಈಗ ಮೊನ್ನೆ ತಾನೇ ಕ್ಯಾಬಿನೆಟಲ್ಲಿ 400 ಬಸ್ ಆಗಿದೆ. ಅದೇ ಥರ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಒಂದು 4,000 ಬಸ್ಸಿಗೆ ಅನುಮತಿ ಸಿಗುವಂಥ ಒಂದು ಅವಕಾಶ ಇದೆ. ಅದರಿಂದ ಎಲ್ಲ ರಾಜ್ಯದ ಎಲ್ಲ ಕಡೆ ಎಲ್ಲ ಹಳ್ಳಿಗಳಿಗೂ ಪ್ರತಿಯೊಂದು ಜಾಗಕ್ಕೂ ಬಸ್ಸುಗಳ ಒಂದು ಓಡಾಟ ಇದ್ದೇ ಇರ್ತದೆ. ಸರ್, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ ತಾವು ಬರದ ಬಗ್ಗೆ ಪರಿಶೀಲನಾ ಸಭೆ ಮಾಡಿದ್ರಿ. ಸೊ ಯಾವ ರೀತಿ ನೋಡಿ, ಈಗಾಗಲೇ ಇಲ್ಲಿ ನಮ್ಮ DC ಅವರು ಅತ್ಯುತ್ತಮವಾದ ಕೆಲಸ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಹೈಯೆಸ್ಟ್ ರೈತರಿಗೆ ಸುಮಾರು 1.5 ಲಕ್ಷ ರೈತರಿಗೆ ಪರಿಹಾರ ಧನ ಸಿಗಲಿಕ್ಕೆ ಡೆಪ್ಟಿ ಕಮಿಷನರ್ ಅವರು ಪ್ರಯತ್ನಪಟ್ಟು ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಹೈಯೆಸ್ಟ್ 1.5 ಲಕ್ಷ ರೈತರಿಗೆ ಪರಿಹಾರ ಸಿಗ್ತಾ ಇರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತು. ಸಚಿವ ಜಮೀರ್ ಅಹಮದ್ ಅವರು ಧ್ವಜಾರೋಹಣಕ್ಕೆ ಗೈರಾಗಿದ್ದಾರೆ. ಅಧಿಕೃತವಾಗಿ ಬರೆದಿದ್ದಾರೆ. ಏನು ಅಸಮಾಧಾನ ಏನಿಲ್ಲಪ್ಪ, ಅದರಲ್ಲಿ ಏನಿದೆ. ಮಂತ್ರಿಗಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅವರೇನೋ ಸ್ಥಳೀಯ ಸಂಸ್ಥೆಗಳಿಗೆ ಸ್ಥಳೀಯ ಸಂಸ್ಥೆ ಲಾಸ್ಟ್ ಟೈಮು ಇದ್ದರು ಅಲ್ಲೇ ಅವ್ರದ್ದೇ ಆದ ವೈಯಕ್ತಿಕ ಕಾರಣಗಳು ಕೊಟ್ಟಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಅವ್ರು ಬರೀ ಸ್ವತಂತ್ರೋತ್ಸವಕ್ಕೆ ಹೋಗಲ್ಲ ಅಂತ ಹೇಳಿಲ್ಲ, ಉಸ್ತುವಾರಿನೇ ಬೇಡ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಹೋಗಿಲ್ಲ ಅಷ್ಟೇ. ಅದನ್ನು ದೊಡ್ಡದು ಮಾಡುವಂಥ ಅವಶ್ಯಕತೆ ಇಲ್ಲ. BJP ಅವ್ರು ಪ್ರತಿಯೊಂದಕ್ಕೂ ಊಟ ತಿಂದ್ರೂ ಸುಮ್ಮನೆ ಇರಲ್ಲ, ಊಟ ಮಾಡಿದ್ರೂ ಸುಮ್ಮನೆ ಇರಲ್ಲ, ನಿಂತಿದ್ರೂ ಸುಮ್ಮನೆ ಇರಲ್ಲ. BJP ಅವರಿಗೆ ನೈಜವಾದ ಏನು ಕಾರಣಗಳು ಸಿಗ್ತಾ ಇಲ್ಲ. ಸುಮ್ಮನೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾರೆ. BJP ಅವರ ಮಾತುಗಳಿಗೆ ನಾವು ಮಹತ್ವ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಯಡಿಯೂರಪ್ಪನ ಮೇಲೆ ಇಲ್ವಾ? ಅವ್ರು ಮುಖ್ಯಮಂತ್ರಿ ಆಗಿದ್ರು. ಎಷ್ಟು ಜನದ ಮೇಲೆ ಇಲ್ಲ BJPಯಲ್ಲಿ? ಅವರೆಲ್ಲರೂ ಅಧಿಕಾರ ಅನುಭವಿಸ್ಬಿಟ್ಟು ಹೋದ್ರಲ್ಲ. ಕೋರ್ಟಲ್ಲಿ ಪ್ರೂವ್ ಆದರೆ ಬಿಡ್ತಾರೆ ಅಷ್ಟೇ. ಅಸಂತೃಪ್ತ ಶಾಸಕರು ಸಮಾಧಾನಗೊಂಡಿದ್ದಾರೆ. ಸಂತೃಪ್ತ ಅಂತ ಎಲ್ಲಿದ್ದಾರೆ ರೀ? ಕಾಂಗ್ರೆಸ್ ಪಕ್ಷ ಅನ್ನೋದು ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ. ನಮ್ಮ ಪಕ್ಷದಲ್ಲಿ ತಮ್ಮದೇ ಆದ ಅಭಿಪ್ರಾಯಗಳನ್ನು ಹೇಳುವಂಥ ಸ್ವತಂತ್ರ ಇದೆ. 140 ಜನ ಇದ್ದೀವಿ. 140 ಜನಕ್ಕೂ ಈ ರಾಜ್ಯದಲ್ಲಿ ಸಚಿವರಾಗುವಂತಹ ಯೋಗ್ಯತೆ ಇದೆ. ಎಲ್ಲರೂ ಕ್ಲೇಮ್ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬನಿಗೂ ಅವಕಾಶ ಬಂದಾಗ ಮಿನಿಸ್ಟರ್ ಮಾಡೋ ಅನ್ನೋದು ಇದ್ದೇ ಇರ್ತದೆ. ಅದೇ ಪ್ರಕಾರ ಕೇಳ್ತಾ ಇದ್ದಾರೆ. ಅದನ್ನು ಅಸಂತೃಪ್ತರು ಅಂತ ಹೇಳಕ್ಕೆ ಬರಲ್ಲ. ಯಾವ ಅವಕಾಶ ಕೇಳಲಿಕ್ಕೆ ಯಾರು ಒಬ್ಬರೂ ಇಲ್ಲ. ಇನ್ನು BJPಯಿಂದ ಕಾಂಗ್ರೆಸ್ಸಿಗೆ ಬರ್ತಾರೆ.